ಚಂದ್ರಶೇಖರನ್ ಪತ್ನಿ ಅಸ್ವಸ್ಥರಾಗಿದ್ದಾರೆ ಅನ್ನೋ ಮಾಹಿತಿ ಲಭ್ಯ ಆಗ್ತಾ ಇದೆ. ವಿಚಾರಣೆ ನೋಡಿ, ಒಂದು ಕಡೆ ನೋಡ್ತಾ ಇದ್ದೀವಿ, ಚಂದ್ರಶೇಖರನ್ ಅವರ ಪತ್ನಿ ಅಸ್ವಸ್ಥರಾಗಿದ್ದಾರೆ. ಸರಿಯಾಗಿ ಊಟ ಸೇವಿಸದೇ ಇದ್ದಿದ್ದರಿಂದ ಅಸ್ವಸ್ಥರಾಗಿದ್ದಾರೆ ಕವಿತಾ. ಶಿವಮೊಗ್ಗ ನಗರದ ಖಾಸಗಿ ಆಸ್ಪತ್ರೆಗೆ ದಾಖಲಾಗಿದ್ದಾರೆ ಅನ್ನುವಂತಹ ಮಾಹಿತಿ ಲಭ್ಯ ಆಗ್ತಾ ಇದೆ. ವಾಲ್ಮೀಕಿ ಅಭಿವೃದ್ಧಿ ನಿಗಮ ಮಂಡಳಿಯಾದಂತಹ ಒಂದು ಅತಿ ದೊಡ್ಡ ಭ್ರಷ್ಟಾಚಾರ ಅಂತ ಹೇಳ್ಬೋದು. ಸೊ ಇದನ್ನು ಎಳೆಯಾಗಿ ಬರೆದಿಟ್ಟು ಡೆತ್ ನೋಟ್ ಬರೆದಿಟ್ಟು ಆತ್ಮಹತ್ಯೆ ಮಾಡಿಕೊಂಡಿದ್ರು ಅಧಿಕಾರಿ ಚಂದ್ರಶೇಖರನ್. ಇದೀಗ ಇದ್ದಕ್ಕಿದ್ದಂತೆ ಅಸ್ವಸ್ಥರಾಗ್ತಾರೆ, ಹುಷಾರು ತಪ್ಪತ್ತೆ. ಹಾಗಾಗಿ ಅವ್ರನ್ನ ಆಸ್ಪತ್ರೆಗೆ ದಾಖಲಿಸಲಾಗಿದೆ. ಪತಿಯ ಅಗಲಿಕೆಯಿಂದ ಬಹಳಷ್ಟು ನೊಂದಿದ್ರು, ಬಳಲಿ ಬೆಂಡಾಗಿದ್ರು, ಸರಿಯಾಗಿ ಊಟನೂ ಸೇವಿಸಿರಲಿಲ್ಲ. ಸೊ ಈ ನಿಟ್ಟಿನಲ್ಲಿ ಇದೇ ಕಾರಣಕ್ಕೋಸ್ಕರ ಇದ್ದಕ್ಕಿದ್ದಂಗೆ ಅಸ್ವಸ್ಥರಾಗ್ತಾರೆ. ಅವರನ್ನು ಆಸ್ಪತ್ರೆಗೆ ದಾಖಲಿಸಲಾಗಿದೆ. ಶಿವಮೊಗ್ಗದಲ್ಲಿದೆ. ಶಿವಮೊಗ್ಗದ ನಗರದ ಖಾಸಗಿ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆಯನ್ನು ಕೊಡಿಸಲಾಗ್ತಾ ಇದೆ ಚಂದ್ರಶೇಖರನ್ ಅವರ ಪತ್ನಿಯನ್ನ. ಇದೇ ಸಂದರ್ಭದಲ್ಲಿ ನಮಗೆ SIT ತನಿಖೆ ಬೇಡ, ಇದನ್ನ CBIಗೆ ಒಪ್ಪಿಸಿ ಅನ್ನೋ ಒಂದು ಆಗ್ರಹವನ್ನ ಮಾಡಿದ್ರು ಚಂದ್ರಶೇಖರನ್ ಪತ್ನಿ. ಈಗ ನಮಗೆ ರಾಜ್ಯ ಸರ್ಕಾರದ ತನಿಖೆ ಮೇಲೆ ನಂಬಿಕೆ ಇಲ್ಲ ಅಂತ ಶಿವಮೊಗ್ಗದಲ್ಲಿ ಕವಿತಾ ಅಂದರೆ ಚಂದ್ರಶೇಖರನ್ ಪತ್ನಿ ಕವಿತಾ ಆಗ್ರಹ ವ್ಯಕ್ತಪಡಿಸಿದ್ರು. ಸಚಿವರ ಮೌಖಿಕ ಆದೇಶ ಅಂದರೆ ಅವರಿಗೆ ಗೊತ್ತಿರಲಿಲ್ವಾ? ಇಷ್ಟೊಂದು ಹಣ ಬಿಡುಗಡೆ ಬಗ್ಗೆ ಸಚಿವರಿಗೇನೆ ಗೊತ್ತಿರಲಿಲ್ವಾ? ನೇರವಾಗಿ ಅಲ್ಲದೆ ಇದ್ರು ಪರೋಕ್ಷವಾಗಿ ಸಚಿವರು ಇರಬಹುದು. ಹಾಗಾಗಿ ಈ ಇಡೀ ಪ್ರಕರಣವನ್ನು SIT ಬೇಡ, ನಮಗೆ ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮ್ ಬೇಡ, ಇದನ್ನು CBIಗೆ ಕೊಡಿ, ಸೆಂಟ್ರಲ್ಗೆ ಕೊಡಿ, ಅವರು ವಿಚಾರಣೆ ಮಾಡ್ತಾರೆ. ರಾಜ್ಯ ಸರ್ಕಾರದ ತನಿಖೆ ಮೇಲೆ ನಮ್ಮ ಕುಟುಂಬಕ್ಕೆ ನಂಬಿಕೆ ಇಲ್ಲ, ಅವರಿಗೆ ನ್ಯಾಯ ಸಿಗುತ್ತೆ ಅನ್ನೋ ನಂಬಿಕೆ ಇಲ್ಲ ಅಂತ ಕವಿತಾ ಚಂದ್ರಶೇಖರನ್ ಅವರ ಪತ್ನಿ ಆಗ್ರಹವನ್ನು ವ್ಯಕ್ತಪಡಿಸಿದರು. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, GTPL 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896ರಲ್ಲಿ. ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.